ಹೋಗಿದ್ರು ಕೂಡ ಅವನು ಏನು ವೋಟ್ ಲಿಸ್ಟ್ ಸೇರುವಂತ ಜಾಗದಲ್ಲಿ 6 ತಿಂಗಳ ಒಳಗಡೆ ಅವನು ವಾಸಿ ಆಗಿರ್ಬೇಕು ಅಂತ ದೃಢೀಕರಣ ಆಗಬೇಕು. ಅದು ಇಂಪಾರ್ಟೆಂಟ್. ಅವಾಗ ಮಾತ್ರ ಸಾಧ್ಯ. ಆಲ್ ಓವರ್ ಇಂಡಿಯಾ ಮಾಡ್ತಿದ್ದಾರೆ. ಫಸ್ಟ್ ಫೇಸ್ ಅಲ್ಲಿ ಬಿಹಾರ್ ಅಲ್ಲಿ ಆಯ್ತು, ಸೆಕೆಂಡ್ ಫೇಸ್ ಅಲ್ಲಿ 12 ಸ್ಟೇಟ್ಸ್ UTs ಆಯ್ತು. ಈಗ 3ನೇ ಫೇಸ್ ಅಲ್ಲಿ ನಮ್ಮ ಕರ್ನಾಟಕ, ಆಂಧ್ರ, ತೆಲಂಗಾಣ ಈ ತರ ಇನ್ನ 12 ಸ್ಟೇಟ್ ಅಲ್ಲಿ ಆಗ್ತಿದೆ. ಸ್ಟೇಟ್ಸ್ ಪ್ಲಸ್ UTs ಅಲ್ಲಿ ನಮ್ದು ಅಫಿಷಿಯಲ್ ಆಗಿ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ಈಗಾಗಲೇ ಎಲ್ಲ BLOಸ್ಗೂ ನಾವು ಟ್ರೈನಿಂಗ್ ಕೊಟ್ಟಿದ್ದೀವಿ. 284 ಜನ BLOs ಇದ್ದಾರೆ ನಮಗೆ. ಎಲ್ಲ BLOಸ್ಗೂ 2 ಹಂತದ ಟ್ರೈನಿಂಗ್ ಕೊಟ್ಟಿದ್ದೀವಿ. ಮತ್ತೆ ರಾಷ್ಟ್ರೀಯ ಪಕ್ಷಗಳು ಮತ್ತೆ ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟೀಸ್ ಅವರು ಬೂತ್ ಲೆವೆಲ್ ಏಜೆಂಟ್ಸ್ ಅಂತ ಅಪಾಯಿಂಟ್ ಮಾಡಿದ್ದಾರೆ. ಅವ್ರಿಗೂ ಆಲ್ರೆಡಿ ಟ್ರೈನಿಂಗ್ ಕೊಟ್ಟಿದ್ದೀವಿ. SIR ಅಂದ್ರೆ ಏನು ಅದ್ರ ಬಗ್ಗೆ ಎಲ್ಲ ಟ್ರೈನಿಂಗ್ ಕೊಟ್ಟಿದ್ದೀವಿ. ಮತ್ತೆ ಎನ್ಯುಮರೇಷನ್ ಫಾರ್ಮ್ಸ್ ಈಗಾಗಲೇ ಪ್ರಿಂಟ್ ಆಗಿ ಬಂದಿದ್ದಾವೆ, BLOs ಕೊಟ್ಟಿದ್ದೀವಿ. ಅವರು ನಾಳೆಯಿಂದ ಇಶ್ಯೂ ಮಾಡೋದು ಶುರು ಮಾಡ್ತಾರೆ. ಅದ್ರ ಬಗ್ಗೆ ಈಗ ನೆಕ್ಸ್ಟ್ ಏನು ಶೆಡ್ಯೂಲ್ ಇದೆ ಅದೆಲ್ಲ ಪಬ್ಲಿಷ್ ಮಾಡಿದ್ದೀವಿ. ನೆಕ್ಸ್ಟ್ ಸರ್ ಮತದಾರ ನೋಂದಣಾ ಅಧಿಕಾರಿ, ಡೆಪ್ಟಿ ಸೆಕ್ರೆಟರಿ, ಜಿಲ್ಲಾ ಪಂಚಾಯತ್ ಕೋಲಾರ. ಸರ್ ಹೆಸರು ಸರ್ವೇಶ್ ಕೆ, ತಾಲೂಕ್ ಪಂಚಾಯತ್ ನಾನು AE ಶ್ರೀನಿವಾಸಪುರ, ಪ್ರಸಿದ್ಧ ಶ್ರೀನಿವಾಸಪುರ ಸುಧೀಂದ್ರ. ನನ್ನ ಹೆಸರು ರಮೇಶ್, TK ರಮೇಶ್. ಓಕೆ. ಏನು ಭಾರತ ಚುನಾವಣಾ ಆಯೋಗದ ನಿರ್ದೇಶಿಸಿದಂತೆ ಕರ್ನಾಟಕ ರಾಜ್ಯದಲ್ಲಿ ವಿಶೇಷ ಮತದಾರರ ಪಟ್ಟಿಯ ತೀವ್ರ ಪರಿಷ್ಕರಣೆ SIR 2026 ಕಾರ್ಯಕ್ರಮವನ್ನು ನಾವು ಕೈಗೊಳ್ತಾ ಇದ್ದೀವಿ. ಇದು ಏನ್ ಕೇಳಿದ್ರೆ ಶುದ್ಧ, ನಿಖರ ಹಾಗೂ ಸಮಗ್ರ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ಅನುಷ್ಠಾನಗೊಳ್ತಾ ಇದೆ. ಅದೇ ರೀತಿ ನಮ್ಮ 144 ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಾವು ಅನುಷ್ಠಾನ ಮಾಡ್ತಾ ಇದ್ದೇವೆ. ನಮ್ಮ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 2,19,027 ಮತದಾರರಿದ್ದಾರೆ. ಇದನ್ನು ನಾವು ಪರಿಶೀಲನೆ ಮತ್ತೆ ಮ್ಯಾಪಿಂಗ್ ಅನ್ನ ಯಶಸ್ವಿಯಾಗಿ ಈಗಾಗಲೇ ನಾವು ಮಾಡ್ತಾ ಇದ್ದೀವಿ. ಇದರಲ್ಲಿ ಒಟ್ಟು ಮ್ಯಾಪಿಂಗ್ ಪೂರ್ಣಗೊಂಡ ಮತದಾರರು ಅಂದ್ರೆ 2,07,035. ಒಟ್ಟು ಮ್ಯಾಪಿಂಗ್ ಪರ್ಸೆಂಟೇಜ್ ಅಂದ್ರೆ 94.52% ಅನ್ನು ನಾವು ಈಗ ಟೋಟಲ್ ವೋಟರ್ಸ್ ಅಲ್ಲಿ ನಾವು ಮಾಡಿದ್ದೇವೆ. ಇದು ಕೂಡ ನಮ್ಮ ಶ್ರೀನಿವಾಸಪುರ ರಾಜ್ಯದಲ್ಲಿ ಯಶಸ್ವಿಯಾಗಿ ಮ್ಯಾಪಿಂಗ್ ಮಾಡ್ತಕ್ಕಂಥ ಕ್ಷೇತ್ರದಲ್ಲಿ ರಾಜ್ಯದಲ್ಲಿ ಅಲ್ಲೂ ಕೂಡ ನಮ್ಮದು ಕೂಡ ಒಂದು ಅತ್ಯುತ್ತಮ ಪ್ರಗತಿ ಸಾಧಿಸಿದಂಥ ಒಂದು ತಾಲೂಕಾಗಿದೆ, ಕ್ಷೇತ್ರ ಆಗಿದೆ. ಇದು ನಮ್ಮ ಕಾರ್ಯಕ್ರಮಗಳ ಪಟ್ಟಿ ಏನೇನು ಅಂದ್ರೆ ಈಗಾಗಲೇ ತಮಗೆಲ್ಲ ಗೊತ್ತಿದೆ. ಸಿದ್ಧತೆ, ತರಬೇತಿ, ಮುದ್ರಣವನ್ನ ಈಗ ಸಂಬಂಧಪಟ್ಟದ್ದು ಏನು ನಮ್ಮ ಪ್ರಿಂಟಿಂಗು ವಗೇರೆ ಎಲ್ಲ ಜೂನ್ 20, 2026 ಅಂದ್ರೆ ಇವತ್ತಿನವರೆಗೆ, ಜೂನ್ 20ರಿಂದ ಸ್ಟಿಲ್ ಡೇಟ್ ವರೆಗೆ ಏನ್ ಪ್ರಿಂಟಿಂಗು ಮತ್ತು ಇತರ ಎಲ್ಲ ಆಕ್ಟಿವಿಟಿ ನಾವು ಮಾಡಿದ್ದೇವೆ. ನಾಳೆಯಿಂದ BLOಗಳು ಮನೆ ಮನೆ ಭೇಟಿ ಮಾಡ್ತಾರೆ. ಅಪ್ ಟು ಇಲ್ಲಿಗೆ ಜುಲೈ 29ವರೆಗೆ ಮನೆ ಮನೆ ಭೇಟಿ ಮಾಡುವಂತ ಒಂದು ವ್ಯವಸ್ಥೆ. ಈ ನಮ್ದು ಏನಿದೆ ಮತಗಟ್ಟೆಯ ಪುನರ್ವಿಂಗಡಣೆ, ಇದನ್ನ ಜುಲೈ 29ರಲ್ಲಿ ನಾವು ಮಾಡ್ತೇವೆ. ನ್ಯಾಷನಲೈಸೇಷನ್ ಏನಿದೆಲ್ಲ PS ಅದನ್ನು ನಾವು ಜುಲೈ 29ರಲ್ಲಿ ನಾವು ಮಾಡ್ತೇವೆ. ಡ್ರಾಫ್ಟ್ ಮತದಾರರ ಪಟ್ಟಿ ಪ್ರಕಟಣೆಯನ್ನು ನಾವು 5 ಆಗಸ್ಟ್ 2026ರಂದು ನಾವು ಪ್ರಕಟ ಮಾಡ್ತೇವೆ. ಇದಕ್ಕೇನಾದರೂ ಒಂದು ಏನು ಡ್ರಾಫ್ಟ್ ಮೇಲೆ ಕರಡು ಮತದಾರರ ಪಟ್ಟಿ ಮೇಲೆ ಆಕ್ಷೇಪಣೆ ಮತ್ತು ಹಕ್ಕನ್ನು ಚಲಾಯಿಸುವಂಥವರು ಆಗಸ್ಟ್ 5ರಿಂದ ಸೆಪ್ಟೆಂಬರ್ 4ರವರೆಗೆ ಅವರು ಅಪ್ಲೈ ಮಾಡ್ಕೋಬಹುದು, ಆಕ್ಷೇಪಣೆ ಸಲ್ಲಿಸಬಹುದು, ಹಕ್ಕನ್ನ ಚಲಾಯಿಸಬಹುದು. ಏನು ಈಗ ಆಕ್ಷೇಪಣೆ ಮತ್ತು ಹಕ್ಕನ್ನ ಮಂಡಿಸಿದಂತ ಏನು ನಮ್ಮ ಮತದಾರರಿಗೆ ನೋಟಿಸು ಮತ್ತೆ ಹಕ್ಕು ಮತ್ತು ಆಕ್ಷೇಪಣೆ ವಿಲೇವಾರಿ ಅವಧಿ ಇದನ್ನ ನಾವು ಅಂತಿಮ ವಿಲೇವಾರಿ ಮಾಡಬೇಕಾಗ್ತದೆ. ಅದನ್ನ ನಮ್ಮ ಹಂತದಲ್ಲಿ ನಾವು ಅದನ್ನ ವಿಲೇವಾರಿ ಮಾಡ್ತೇವೆ. ಆಗಸ್ಟ್ 15ರಿಂದ ಅಕ್ಟೋಬರ್ 3ರವರೆಗೆ ಆಕ್ಷೇಪಣೆಗಳಿಗೆ ವಿಲೇವಾರಿ ಒಂದು ಅವಧಿ ಇರ್ತದೆ. ಅದರಲ್ಲಿ ಯಾವುದು ರಿಲೇಬಲ್ ಇರ್ತದೆ, ಹಕ್ಕನ್ನ ಅವ್ರಿಗೆಲ್ಲ ವ್ಯತ್ಯಾಸಗಳಿದ್ರೆ ಅಥವಾ ಕೈ ಬಿಟ್ಟು ಹೋಗಿದ್ರೆ ಅದನ್ನು ಸರಿಪಡಿಸುವಂಥ ಕೆಲಸವನ್ನು ಆ ಅವಧಿಯಲ್ಲಿ ನಾವು ಮಾಡ್ತೇವೆ. ಅಂತಿಮವಾಗಿ ನಾವು ಮತದಾರರ ಪಟ್ಟಿಯನ್ನು
ವೋಟರ್ ಲಿಸ್ಟ್ ಅನ್ನ ಪ್ರಕಟಣೆ ಮಾಡ್ತಕ್ಕಂಥದ್ದು ಅಕ್ಟೋಬರ್ 7, 2026ರಂದು ಅಂತಿಮವಾಗಿ ನಾವು ಪ್ರಕಟಣೆಯನ್ನು ನಾವು ಮಾಡ್ತೇವೆ. ಈಗ ಇದರಲ್ಲಿ ವೋಟರ್ಸ್ ಏನು ನಾವು ಇದನ್ನ ಲಿಸ್ಟ್ ಅನ್ನ ಫೈನಲೈಸ್ ಮಾಡಬೇಕಾದ್ರೆ ಬಹಳಷ್ಟು ಕಾರ್ಯಕ್ರಮಗಳನ್ನ ನಾವು ಮುಂಜಾಗ್ರತೆಯಾಗಿ ತಗೊಂಡಿದ್ದೀವಿ. ಮತ್ತೆ ಮುಂದೂ ಕೂಡ ಆ ಕಾರ್ಯಕ್ರಮಗಳು ಏನೇನು ಬಗ್ಗೆ ಅಂತ ಹೇಳ್ತಾ ಹೋಗ್ತೀವಿ. ನಮ್ಮಲ್ಲಿ ನಮ್ಮ ಕ್ಷೇತ್ರಕ್ಕೆ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರಕ್ಕೆ 284 ಬೂತ್ಗಳು ಬರ್ತದೆ. ಇದಕ್ಕೆ 30 ಮೇಲ್ವಿಚಾರಕರಿಗೆ ಸೂಕ್ತ ತರಬೇತಿಯನ್ನು ಈಗಾಗಲೇ ನಾವು ನೀಡಿದ್ದೀವಿ. ಗ್ರಾಮೀಣ ಪ್ರದೇಶ ಗ್ರಾಮ ಪಂಚಾಯಿತಿ ಹಾಗೂ ನಗರ ಪ್ರದೇಶಗಳ ಕಚೇರಿಗಳಲ್ಲಿ ಒಟ್ಟು ಸೇರಿ ಅಂದ್ರೆ 42 BLO ಫೆಸಿಲಿಟೇಷನ್ ಸೆಂಟರ್ಸ್ ಅನ್ನ ನಾವು ಸ್ಥಾಪನೆ ಮಾಡಿದ್ದೀವಿ. ಅದು ಎಲ್ಲಿ ಅಂದ್ರೆ ರೂರಲ್ ಅಲ್ಲಿ ಸಂಬಂಧಪಟ್ಟಂಗೆ ಒಟ್ಟು 42ರಲ್ಲಿ ಶ್ರೀನಿವಾಸಪುರದಲ್ಲಿ 25, ಕೋಲಾರ ಕಾನ್ಸ್ಟಿಟ್ಯೂನ್ಸಿನಲ್ಲಿ 2 ಓಡೂರು ಮತ್ತೆ ಸುತ್ತೂರು ಬರ್ತದೆ, ಅಲ್ಲಿ 9, ಒಟ್ಟು 34 ಆಗ್ತದೆ. ಟೌನ್ ಅಲ್ಲಿ 8. ಈ ರೀತಿ 42 ಫೆಸಿಲಿಟೇಷನ್ ಸೆಂಟರ್ಸ್ ಅನ್ನ ನಾವು ಮಾಡಿದ್ದೇವೆ. ಅದು ಏನು ಇದರಲ್ಲಿ ಈ ಸೆಂಟರ್ ನಲ್ಲಿ ಏನೇನು ಉಪಯೋಗ ಇರ್ತದೆ ಅಂತಂದ್ರೆ, ಅಲ್ಲಿ ಮಾಮೂಲಿ ನಮ್ಮಲ್ಲಿ ಪಂಚಾಯತಿ ಮತ್ತೆ ನಗರಸಭೆ ಟೌನ್ ಮುನ್ಸಿಪಲ್ ವ್ಯಾಪ್ತಿಗಳ ಕಚೇರಿಗಳಲ್ಲಿ DEOs ಇರ್ತಾರೆ, ಎಂಟ್ರಿ ಮಾಡ್ತಕ್ಕಂಥವ್ರು. ಅದಕ್ಕೆ ಸಂಬಂಧಪಟ್ಟಾಗ ಏನು ಮೂಲ ಸೌಕರ್ಯ ಏನಿದೆ, ಟೇಬಲ್, ಕುರ್ಚಿ ಮತ್ತೆ ಬರೀ ಬೇಕು, ಸಹಾಯ ಮಾಡಬೇಕು, ಎಂಟ್ರಿ ಮಾಡುವಂತದ್ದ ಈ ಒಂದು ಸೆಂಟರ್ಸ್ ಅಲ್ಲಿ ಏನು ಎನ್ಯುಮರೇಷನ್ ಫಾರಂ ಬರ್ತದೆ ಅದನ್ನ ಎಂಟ್ರಿ ಮಾಡ್ತಕ್ಕಂಥದ್ದು ಈ ಒಂದು ಸೆಂಟರ್ಸ್ ಅಲ್ಲಿ ಆಗ್ತದೆ. ಏನು ನಮ್ಮ ಮತಗಟ್ಟೆ ಇದೆ 284, ಇದೆಲ್ಲವೂ ಕೂಡ ನಾವು VFC ಅಂತ ಹೇಳ್ತೀವಿ, ವೋಟರ್ ಫೆಸಿಲಿಟೇಷನ್ ಸೆಂಟರ್. ಪ್ರತಿ ಬೂತ್ ಅಲ್ಲಿ ನಾವು ವೋಟರ್ ಫೆಸಿಲಿಟೇಷನ್ ಸೆಂಟರ್ ಅನ್ನ ಸ್ಥಾಪನೆ ಮಾಡಿದೀವಿ. ಅದರಲ್ಲಿ ನಮ್ಮ BLO ಇರ್ತಾರೆ, ಅದಕ್ಕೊಬ್ರು ಸಹಾಯಕರು ಇರ್ತಾರೆ. ಅಂದ್ರೆ ಅವರು ಯಾವುದೇ ಒಂದು ಪಾರ್ಟಿ ಪಕ್ಷಕ್ಕೆ ಸೇರಿದಂತವರು ಅಲ್ಲ, ನ್ಯೂಟ್ರಲ್ ಆಗಿರ್ತಕ್ಕಂಥ ನಾವು ನಮ್ಮ
ಕೂಡ ನಾವು ಅದನ್ನು ಕಲೆಕ್ಟ್ ಮಾಡಿ ನಮ್ಮ BLOಗೆ ಕೊಟ್ಟು ಸಹಿ ಪಡಿಬೇಕು. ಯಾವ ದಿವಸ ಅದನ್ನ ಯಾರಿಂದ ಕಲೆಕ್ಟ್ ಮಾಡಿದ್ರು, ಯಾರು ಕೊಟ್ರು ಅಂತ ಅವರು ಕೂಡ ಅಕಾಡೆಮಿಕ್ ಇಟ್ಕೋಬೇಕು. ಮತ್ತೆ ನಾವು ಯಾರೋ ಕೊಟ್ರು ಏನೋ ನಾವೇನ್ ಹೇಳ್ತೀವಿ, ಹದಿನೆಂಟು ವರ್ಷ ತುಂಬಿ ಪಟ್ಟಿಗೆ ಸೇರ್ಪಡೆ ಆಗ್ಬೇಕಾದ್ರೆ ಎನ್ಯುಮರೇಷನ್ ಫಾರಮ್ ಅವ್ರಿಗೆ ಸಿಗಬೇಕಾದ್ರೆ ಅಕ್ಟೋಬರ್ 1ಕ್ಕೆ ಅವ್ರಿಗೆ 18 ವರ್ಷ ಫಿಲ್ ಆಗಿರ್ಬೇಕು. ಅಂಥವ್ರು ಮಾತ್ರ ಅವಕಾಶ ಇದೆ. ಅದರಲ್ಲಿ ತಮಗೆಲ್ಲ ಗೊತ್ತಿದೆ, 1/1/2025 ವೋಟರ್ ಲಿಸ್ಟ್ ಮೇಲೆ ನಾವು ಎನ್ಯುಮರೇಷನ್ ಫಾರಮ್ ಅನ್ನ ನಾವು ಇಶ್ಯೂ ಮಾಡ್ತಾ ಇದ್ದೀವಿ. ಇದಕ್ಕೆ ಇನ್ನೂ ಡೀಟೇಲ್ ಆಗಿ ಬಹಳಷ್ಟು ಇದೆ. 2002ರಲ್ಲಿ ಈಗಾಗಲೇ ತಮಗೆ ಗೊತ್ತಿದೆ, 2002ರಲ್ಲಿ ಪರಿಷ್ಕರಣೆ ಆದಂಥದ್ದು. 2026ಕ್ಕೆ 24 ವರ್ಷದ ನಂತರ ನಾವು ಮಾಡ್ತಾ ಇದ್ದೀವಿ. 2002ರಲ್ಲಿ ಏನು ಮತದಾರ ಪಟ್ಟಿ ಇತ್ತು ಮತ್ತೆ 2025 ಮತದಾರ ಪಟ್ಟಿಯಲ್ಲಿ ಏನು ವ್ಯತ್ಯಾಸಗಳಿದೆ ಅದನ್ನೆಲ್ಲವೂ ಕೂಡ ಈ ಹಂತದಲ್ಲಿ ನಾವು ಸರಿ ಮಾಡುವಂಥದ್ದು, ಅದನ್ನ ಕರೆಕ್ಷನ್ಸ್ ವಗೇರೆ ಎಲ್ಲನೂ ಕೂಡ ಅವಕಾಶ ಇದೆ. ಯಾಕಂದ್ರೆ ನಿಮ್ಗೆ ಅರ್ಜಿ ಹಾಕ್ಲಿಕ್ಕೆ ಅದು ಆಕ್ಷೇಪಿಸಲಿಕ್ಕೆ ಅವಕಾಶ ಇರೋದ್ರಿಂದ ಎಲ್ಲ ಸಮಸ್ಯೆಗಳನ್ನು ನಾವು ಈ ಹಂತದಲ್ಲಿ ಸಾಲ್ವ್ ಮಾಡ್ತೀವಿ. ಒಂದು ಮನಸ್ಥಿತಿನ ಅವರು ಕ್ರಿಯೇಟ್ ಮಾಡ್ಕೊಳ್ಬೇಕು, ಬಟ್ ಅದಿಲ್ಲ. ಅವ್ರು ಕ್ರಿಯೇಟ್ ಮಾಡ್ಕೊಳ್ಳೋದು ರಾಜಕೀಯ ಪಕ್ಷಗಳು ಕ್ರಿಯೇಟ್ ಮಾಡ್ಕೊಳ್ತಾರೆ ಹೊರತು ನಾವು ಆಸ್ ಎ ರೂಲ್ ಚುನಾವಣಾ ಆಯೋಗದಲ್ಲಿ ಎಲ್ಲರೂ ಇದರಲ್ಲಿ ಒಂದೇ ಸಮಾನ. ಆದರೆ ಏನಾದ್ರೂ ಈ ಉದಾಹರಣೆ ನಾನು ಅದನ್ನೇ ಮೊದಲೇ ಹೇಳಿದ್ದೀನಿ, ಯಾವ್ದಾರ ವ್ಯಕ್ತಿ ಯಾವ್ದಾರ ರಾಜಕೀಯ ಏಜೆಂಟು ಅಂದ್ರೆ ನಮ್ಮ ಪಾರ್ಟಿಯ ಏಜೆಂಟು ಬಂದು ಆ ಫಾರಂ ಯಾವುದೋ ಒಬ್ಬ ಅವನಿಗೆ ಆಗನೋ ಆಗದಿರೋ ಫಾರಂ ತಗೊಂಡು ಅವ್ನು ಮಡಿಕೊಂಡ್ರಾದ್ರೆ ಅವ್ನು ಏನಾರ BLO ಕೊಡ್ಲಿಲ್ಲ ಅಂದ್ರೆ ಅದನ್ನ ನಮಗ್ ಗೊತ್ತಾಗೋದಿಲ್ಲ. BLOಗೆ ಏನ್ ಮಾಡ್ಬೇಕು, ಅಥವಾ ಅವ್ನು ನೇರವಾಗಿ ಅರ್ಜಿ ಕೊಡ್ಬೇಕು, ಅಥವಾ ತಹಶೀಲ್ದಾರ್ ಇರ್ತಾರೆ, ಯಾರು AERO ಅಥವಾ ERO ಇರ್ತಾರೆ, ಅವ್ರಿಗೆ ನೇರವಾಗಿ ಕಂಪ್ಲೇಂಟ್ ಮಾಡ್ಬೇಕು. ನಾನು ಇಂಥವ್ರ ಕೈಗೆ ಅರ್ಜಿ ಕೊಟ್ಟಿದ್ದೀನಿ ಎನ್ಯುಮರೇಷನ್ ಫಾರಂ ಅನ್ನ, ಅವರು ನೀವು ತಲುಪಿಸಿದಾರ ಬೇಕು ಖಾತ್ರಿ ಪಡಿಸ್ಕೋಬಹುದು. ಅವರು ಅರ್ಥ ಆಯ್ತಲ್ಲ, ಯಾವುದೇ ಅವಘಡಿಕೆ ಅವಕಾಶ ಇಲ್ಲ. ನಾವು ಇದೆಲ್ಲವನ್ನ ಕೂಡ ನಾವು ಅವರಿಗೆ ತರಬೇತಿ ಕೊಡುವಂತ ಟೈಮಲ್ಲಿ ಏನ್ ಬೂತ್ ಲೆವೆಲ್ ಏಜೆಂಟ್ಸ್ ಇದ್ದಾರೆ, ಪಕ್ಷಗಳ ಏಜೆಂಟ್ಗಳು ನಾವೆಲ್ಲರೂ ಪೂರ್ಣ ಕೊಟ್ಟಿದ್ದೀವಿ. ಅರ್ಥ ಆಯ್ತಲ್ಲ, ಅದರಿಂದ ಅಲ್ಲಿ ವ್ಯತ್ಯಾಸ. ಇನ್ ಕೇಸ್ ಹಂಗೂ ಕೂಡ ಆದ್ರೂ ಅವ್ರಾಗ್ಲಿಲ್ಲ ಅಂದ್ರೆ 1950 ಏನಿದೆಯಲ್ಲ ಹೆಲ್ಪ್ ಲೈನ್ ಇದೆಯಲ್ಲ 24/7 ಅದು ಹೆಲ್ಪ್ ಲೈನ್ ಫೋನ್ ಮಾಡಿದ್ರೆ ಅದು ದಾಖಲಾಗ್ತದೆ, ನಮಗ್ ಬರ್ತದೆ, DCN ಬರ್ತದೆ, ನಮಗ್ ಬರ್ತದೆ. ನಾವು ಅದನ್ನ ಅಟೆಂಡ್ ಮಾಡ್ತೀವಿ. ಅದನ್ನ ನಮ್ಮ ಕೆಳಗಡೆ ಇರ್ತಕ್ಕಂಥ ಆಫೀಸರ್ಸ್ ಇರ್ತಾರೆ, ಅವೆಲ್ಲ ಅಟೆಂಡ್ ಮಾಡ್ತಾರೆ. ಯಾವುದೇ ನಿರ್ಭೀತಿಯಿಂದ ಕೊಡುವಂಥದ್ದು ಇದು. ಯಾವುದೇ ಒತ್ತಡದಲ್ಲಾಗ್ಲಿ ಯಾವುದೇ ಒಂದು ವೈಷಮ್ಯ ಮತ್ತೆ ವ್ಯತ್ಯಾಸಗಳಿಗೆ ಅವಕಾಶ ಇಲ್ಲ ಇಲ್ಲಿ. ಮತ್ತೆ ಇನ್ನೊಂದು ಮತದಾರರಿಗೆ ಅಂದ್ರೆ ಆಸ್ಪತ್ರೆಲ್ಲ ಅಡ್ಮಿಟ್ ಆಗಿರ್ತಾರೆ. ಜುಲೈ 29ಗೆ ಲಾಸ್ಟ್ ಇದೆ ಇದು. ಅಷ್ಟರಲ್ಲಿ ಬರ್ಲಿಲ್ಲ ಅಂದ್ರೆ ನೀವು ಹೇಳ್ಬೇಕಲ್ಲ, ಅದು ಸಂಬಂಧಪಟ್ಟ ದಾಖಲೆ ಕೊಡ್ಬೇಕಲ್ಲ ನಮ್ಗೆ. ಅವರೇ ಬರ್ಬೇಕು ಅಂತಿಲ್ಲ ಸರ್. ಅವ್ರ ಫ್ಯಾಮಿಲಿ ಮೆಂಬರ್ಸ್ ಯಾರು ಬೇಕಾದ್ರೂ ಮಾಡ್ಕೊಡ್ಬೋದು. ಫ್ಯಾಮಿಲಿ ಮೆಂಬರ್ಸ್ ದಾಖಲೆ ಕೊಡ್ತಾರೆ. BLOs ಮನೆಗೆ ಇವಾಗ ಯಾರು ಅನ್ನೋನ್ ಪರ್ಸನ್ ಮನೆಯಲ್ಲಿ 5 ಜನ ಇರ್ತಾರೆ, ಒಬ್ರು ಅಡ್ಮಿಟ್ ಅವ್ನು ಬರಕ್ ಆಗಲ್ಲ, ಜಾಸ್ತಿ ಕ್ರಿಟಿಕಲ್ ಕಂಡೀಷನ್, ಆ ಮನೆಯವರು ಡಾಕ್ಯುಮೆಂಟ್ ಕೊಟ್ರೆ ನಿಮ್ BLOs ಯಾವ ರೀತಿ ಸಂಪರ್ಕ ಈಗ ನೋಡಿ, ಈಗ ಒಬ್ಬ ಅವ್ರ ಕುಟುಂಬದ ಸದಸ್ಯ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರ್ತಾರೆ,
ಅವ್ರದ್ದು ನಮಗೆ 1/25 ಇದರಲ್ಲಿ ಲಿಸ್ಟ್ ಇರ್ತದೆ, ಅಥವಾ ಇದೆಯೋ ಇಲ್ವೋ ಬೇರೆ ವಿಚಾರ. ಅವರು ಇಂಥವ್ರಿಗೆ ಈ ತರ ಅಡ್ಮಿಟ್ ಆಗಿದೆ ಅಂತ ನಮ್ಗೆ ಅಧಿಕೃತವಾಗಿ ಅವ್ರು ಬರ್ಕೊಡೋದು ಅಥವಾ ಅವ್ರಿಗೆ ಮಾಹಿತಿ ಕೊಡೋದು ಕೊಟ್ಟರೆ ನಮಗೆ ಅದು BLO ಆಡ್ ಮಾಡ್ಕೊಳ್ತಾರೆ. ಅದು ಜವಾಬ್ದಾರಿ ಕೂಡ ಅವ್ರಿಗೆ. ಯಾಕೆ ಕುಟುಂಬದ ಯಾವುದೇ ಒಬ್ಬ ಸದಸ್ಯ ಇನ್ನೊಂದು ಇಂಪಾರ್ಟೆಂಟ್ ನೋಡಿ, ಆ ಕುಟುಂಬದ ಯಾವುದೇ ಒಬ್ಬ ಸದಸ್ಯ ಎನ್ಯುಮರೇಷನ್ ಫಾರಂಗೆ ಸಹಿ ಹಾಕೊಳ್ಬಹುದು. ಇದು ಬಹಳ ಇಂಪಾರ್ಟೆಂಟ್. ಅವರೇ ಬರ್ಬೇಕು. ಉದಾಹರಣೆ ಅವ್ರಿಗೆ ಔಟ್ ಆಫ್ ಟೈಮ್ ಉದ್ಯೋಗದಲ್ಲಿ ಇರ್ತಾನೆ, ಬರ್ಲಿಕ್ಕಾಗಲ್ಲ ಆ ಟೈಮ್ಗೆ, ಅಥವಾ ಸಮಸ್ಯೆ ಇರ್ತದೆ, ಆರೋಗ್ಯ ವ್ಯತ್ಯಾಸ ಇರ್ತದೆ, ಫ್ಯಾಮಿಲಿ ಎನಿ ಮೆಂಬರ್ಸ್ ಏಯ್ಟೀನ್ ಇಯರ್ಸ್ ಆಗಿರೋರು ಸೈನ್ ಮಾಡ್ಬೋದು. ಈ ಜೊತೆಗೆ ಈ ಎನ್ಯುಮರೇಷನ್ ಫಾರ್ಮ್ ಜೊತೆಗೆ